ಈ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿಸಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ, ವಿಶ್ವೇಶ್ವರಯ್ಯನವ್ರನ್ನ ನೆನೆಸ್ಕೊಳ್ತಾರೆ ಜನ. ಯಾಕೆಂದ್ರೆ ಬದುಕೇ ಬದಲಾಯಿತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದುಕು ಬದಲಾಯಿಸುವ ಯಾವ ಯೋಜನೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ? ರಾಜ್ಯದ ಆರ್ಥಿಕ ಪ್ರಗತಿಯ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಯಾವ ಯೋಜನೆಯನ್ನು ಅವ್ರು ಕೊಟ್ಟಿದ್ದಾರೆ? ಆ ಯೋಜನೆ ಆ ಥರ ಏನಾರು ಕೊಟ್ರೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತರ, ವಿಶ್ವೇಶ್ವರಯ್ಯನವ್ರ ತರ ಇವ್ರನ್ನು ನೆನಪಿಸ್ತಾರೆ. ಆಮೇಲೆ ಸಾಲ ಮಾಡಿ ತುಪ್ಪ ಯಾರು ತಿಂತಿರೋದು? ನಮಗೆ ಬೆಲೆ ಏರಿಕೆ ಬರೆ. ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು, ₹3 ಬೇರೆ ರಾಜ್ಯಗಳಿಗಿಂತ ನಮಗೆ ಜಾಸ್ತಿ. ವಿದ್ಯುತ್ ದರ ಏರಿಸಿದ್ರು, ಹಾಲ್ ದರ ಏರಿಸಿದ್ರು, ಆಲ್ಕೋಹಾಲ್ ದರ ಏರಿಸಿದ್ರು, ಸ್ಟಾಂಪ್ ಡ್ಯೂಟಿ ಏರಿಸಿದ್ರು, ಡೆತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ರೇಟ್ನು ಏರಿಸಿದ್ರು, ಬಾಂಡ್ ಪೇಪರ್ ದರ ಏರಿಸಿದ್ರು, ವೆಹಿಕಲ್ ರಿಜಿಸ್ಟ್ರೇಷನ್ ಹೆಚ್ಚು ಮಾಡಿದ್ರು, ಮುದ್ರಾಂಕ ಶುಲ್ಕ ಹೆಚ್ಚು ಮಾಡಿದ್ರು, ಮೆಟ್ರೋ ದರ ಏರಿಕೆ ಮಾಡಿದ್ರು. ಯಾವುದೂ ಬಿಟ್ಟಿಲ್ಲ. ಎಲ್ಲ ಏರಿಕೆ ಮಾಡಿದ್ರು. ತುಪ್ಪ ಯಾರಿಗೆ? ಯಾರು ತುಪ್ಪ ತಿನ್ನೋದು? ಸಾಲ ಅಂತೂ ಮಾಡ್ತಿದ್ದಾರೆ. ಯಾಕೆಂದ್ರೆ ಅವ್ರು ಬಜೆಟ್ ನಲ್ಲೇ ತೋರಿಸಿದ್ದಾರೆ. ತುಪ್ಪ ಯಾರಿಗೆ? ಬೆಲೆ ಏರಿಕೆ ಬರೇ ಮಧ್ಯಮ ವರ್ಗಕ್ಕೆ, ಸಾಲದ ಹೊರೆ ಇಡೀ ರಾಜ್ಯಕ್ಕೆ. ತುಪ್ಪ ಯಾರಿಗೆ? ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವರಿಗೆ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವರಿಗೆ. ಜಿನ್ನಾ ಆತ್ಮಕ್ಕೆ ಬಹಳ ಖುಷಿಯಾಗಿದೆ. ಮೊಹಮ್ಮದ್ ಅಲಿ ಜಿನ್ನಾ ಇದ್ನಲ್ಲ, ಪಾಕಿಸ್ತಾನ ಮಾಡಿದವನು. ಇಂಥವ್ರೆಲ್ಲ ಇರ್ತಾರೆ ಅಂತ ಗೊತ್ತಾಗಿದ್ರೆ ಅವನ್ ಪಾಕಿಸ್ತಾನ ಬೇಡ ಅಂತಿದ್ದ, ಇಲ್ಲೇ ಬಿಡ್ತಿದ್ದ. ಜಿನ್ನಾ ಮಾತು ಕೇಳಿ ಯಾರ್ಯಾರು ಪಾಕಿಸ್ತಾನಕ್ಕೆ ಹೋದ್ರಲ್ಲ, ಅವೆಲ್ಲ ಲಬ ಹೊಡ್ಕೊತಾ ಇದ್ದಾವೆ. ಅಯ್ಯಯ್ಯೋ, ಜಿನ್ನಾನ ಅಪ್ಪನ್ ತರದವ್ರು ಇಲ್ಲೇ ಇದ್ರು, ನಾವು ಸುಮ್ಮನೆ ಹೋಗಿ ಆ ಜಿನ್ನಾ ಮಾತು ಕೇಳ್ಕೊಂಡು ಪಾಕಿಸ್ತಾನಕ್ಕೆ ಓಡೋಗ್ಬಿಟ್ವಿ. ಇಲ್ಲೇ ಇದ್ದಿದ್ರೆ ನಮ್ಗೆ ಬಹಳ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ ಜಿನ್ನಾನ ಮೀರಿಸುವಂತವ್ರು ಕಾಂಗ್ರೆಸ್ನಲ್ಲಿ ಮುಂದೆ ಬರ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂತ. ಜಿನ್ನಾ ಆತ್ಮಕ್ಕೆ ಬಹಳ ಖುಷಿಯಾಗಿದೆ. ಯಾಕೆಂದ್ರೆ ನೋಡಿ, ಎಷ್ಟೋ ಊರಿನಲ್ಲಿ ಹೆಣ ಒಳಗ್ ಸ್ಮಶಾನ ಇಲ್ರಿ, ಯಾರ್ದೋ ಹೊಲದಾಗಿ ತಗೊಂಡೋಗಿ ಹೆಣ ಸುಟ್ಟು ಬರ್ತಾರೆ, ಹೊಳೆ ಬದಿಯಲ್ಲಿ ದಫನ್ ಮಾಡ್ತಾರೆ. ಅವಲ್ಲಿ ಒಂದ್ ಕಡೆ ಸ್ಮಶಾನವೇ ಇಲ್ಲ, ಇನ್ನೊಂದ್ ಕಡೆಗೆ ಖಬರ್ಸ್ಥಾನ್ಗಳ ಅಭಿವೃದ್ಧಿಗೆ ಕಾಂಪೌಂಡ್ ನಿರ್ಮಾಣಕ್ಕೆ 150 ಕೋಟಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮತೀಯ ಆಧಾರಿತ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ಐ ಕಾಂಟ್ ಡೂ ಅಂತ ಹೇಳಿದ್ರು, ನಾನು ಕೊಡಲ್ಲ ಅಂತ ಹೇಳಿದ್ರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ಇವ್ರಿಗೆ ಗುತ್ತಿಗೆದಾರರ ಗುತ್ತಿಗೆ ಕಾಂಟ್ರಾಕ್ಟ್ ನಲ್ಲೂ ₹2 ಕೋಟಿ ರಿಲಿಜಿಯಸ್ ಬೇಸ್ಡ್. ಜಿನ್ನಾ ಆತ್ಮಕ್ಕೆ ಎಷ್ಟು ಸಂತೋಷ ಆಗಿರುತ್ತೆ, ಮೊಹಮ್ಮದ್ ಅಲಿ ಜಿನ್ನಾ ಆತ್ಮಕ್ಕೆ. ಇದು ಇವ್ರ ನೀತಿ. ಅವ್ರು ಕಾಂಗ್ರೆಸ್ನವ್ರು ಹೇಳ್ತಾರ, ಎಲ್ಲರನ್ನೂ ಕೂಡ ಓಲೈಕೆ ಮಾಡಿದೀವಿ ನಾವು, ಎಲ್ಲಾ ವರ್ಗದವ್ರನ್ನು ಸಮಾನವಾಗಿ ಕಂಡಿದೀವಿ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಎಲ್ಲಿದೆ ಸಮಾನತೆ? ಎಲ್ಲಿದೆ ಹೇಳಿ ಸಮಾನತೆ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಅದನ್ನ ಸಮಾನತೆ ಅಂತ ಹೇಳಕ್ಕಾಗತ್ತಾ? ಬೆಲೆ ಏರಿಕೆ ಬರೇನ ಸಮಾನತೆ ಅಂತ ಹೇಳಕ್ಕಾಗತ್ತಾ? ಅವರಿಗೆ ಡೆಲ್ಲಿ ಚುನಾವಣೆ ನಂತರ 0 ಮೇಲೆ ಬಹಳ ನಂಬಿಕೆ ಕೊಟ್ಟಿದ್ದಾರೆ. ನಿಮ್ಗೆ ಅದನ್ನೇ ಈಗ ಕೆಲವು ಹರಕೆ ತೀರ್ಸೋದಿತ್ತು, ಅದಕ್ಕಾಗಿ ಹೋಗ್ತಾ ಇದ್ದೆ. ಹಾಗೇನಿಲ್ಲ, ನಮ್ಮೊಳಗೂ ಭಗವಂತ ಇದ್ದಾನೆ, ನಮ್ಮೊಳಗಿಲ್ದಿರೋ ಭಗವಂತ ಇನ್ನೆಲ್ಲೂ ಇಲ್ಲ. ಕೆಲವು ಕ್ಷೇತ್ರ ಮಹಿಮೆ ಇರುತ್ತೆ. ಭಗವಂತ ಎಲ್ಲಾ ಕಡೆನೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಎಲ್ಲಾ ಕಡೆಯಲ್ಲೂ ಇದ್ದಾನೆ. ಕೆಲವು ಕ್ಷೇತ್ರದ ಅದರದ್ದೇ ಆದಂತ ಒಂದು ಪವಿತ್ರತೆ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ ಇರುತ್ತೆ. ಹಾಗಾಗಿ ಹೋಗ್ತಾ ಇದ್ದೆ.